ಪ್ರತಿ ಸಡನ್ ಡೆತ್ತಿಗೆ ಪೋಸ್ಟ್ಮಾರ್ಟಮ್ ಮಾಡಿದ್ರು. ಪೋಸ್ಟ್ಮಾರ್ಟಮ್ ಮಾಡಿ ಆ ಹಾರ್ಟನ್ನು ಪರೀಕ್ಷೆ ಮಾಡಿದ್ರು. ನೋಡಿದ್ರೆ ಒಬ್ಬರಿಗೂ ಹಾರ್ಟ್ ಅಟ್ಯಾಕ್ ಆಗಲಿಲ್ಲ. ಬರ್ದದ್ದು ಹಾರ್ಟ್ ಅಟ್ಯಾಕ್ ಅಂತ. ಆದರೆ ಹಾರ್ಟ್ ನಿಂತು ಹೋಗಿತ್ತು ಸಡನ್. ಇದು ಹೇಗೆ ನಿಂತು ಹೋಯಿತು ಅಂತ ಅವರು ಹಾರ್ಟ್ನ ಮಸಲನ್ನೆಲ್ಲ ಕಟ್ ಮಾಡಿ ಪರೀಕ್ಷೆ ಮಾಡಿದರೆ ಹಾರ್ಟ್ನ ಒಳಗೆ ಒಂದು ವೈರಿಂಗ್ ಸಿಸ್ಟಮ್ ಉಂಟು. ಈಗ ನಿಮ್ಮ ಮನೆಯಲ್ಲಿ ಹೇಗೆ ವೈರ್ ಉಂಟಾ ಹಾಗೆ ಹಾರ್ಟ್ನ ಒಳಗೆ ಒಂದು ವೈರಿಂಗ್, ಅದಕ್ಕೆ ಬಂಡಲ್ ಆಫ್ ಹಿಸ್ ಅಂತ ಹೇಳೋದು. ಈ ಹಾರ್ಟ್ ಮಸಲನ್ನು ತೆಗೆದು ನೋಡಿದರೆ ಈ ಕುಡಿದವರ ಹಾರ್ಟ್ನಲ್ಲಿ ಆ ಮಸಲು ಏನಾಗಿದೆ ಅಂದರೆ ಈ ಇದುಂಟಲ್ಲ ವೈಟ್ ಆ್ಯಂಡ್ಸ್, ಅದು ತಿಂದು ತಿಂದು ಈ ಆಲ್ಕೋಹಾಲ್ ಕುಡಿದವರಿಗೆ ಸೆಲ್ಸ್ ಎಲ್ಲ ಅಲ್ಲೆಲ್ಲೆಲ್ಲೇ ಹಾಳಾಗ್ತಾಯಿತ್ತು. ಅದಕ್ಕೆ ಹೇಳೋದು ಆಲ್ಕೋಹಾಲಿಕ್ ಕಾರ್ಡಿಯೋಮಯೋಪತಿ ಅಂತ. ಆಲ್ಕೋಹಾಲ್ನಿಂದ ಹಾರ್ಟ್ ಮಸಲು ಹಾಳಾಗೋದು ಅಂತ. ಕಾರ್ಡಿಯೋ ಅಂದರೆ ಹಾರ್ಟ್, ಮಯೋ ಅಂದರೆ ಮಸಲು, ಪತಿ ಅಂದರೆ ಕಾಯಿಲೆ. ಕಾರ್ಡಿಯೋಮಯೋಪತಿ ಅಂದರೆ ಹಾರ್ಟ್ ಮಸಲಿಗೆ ಕಾಯಿಲೆ. ಇದು ಆಲ್ಕೋಹಾಲಿಕ್ ಕಾರ್ಡಿಯೋಮಯೋಪತಿ ಸ್ಪೆಷಲ್ ಒಂದು ಕಾಯಿಲೆ. ಇದು ಅಷ್ಟರವರೆಗೆ ಗೊತ್ತಿರಲಿಲ್ಲ ನಮಗೆ. 1981 ಅದರವರೆಗೆ ಗೊತ್ತಿರಲಿಲ್ಲ. ಮತ್ತೆ ಇನ್ವೆಸ್ಟಿಗೇಟ್ ಮಾಡಿ ನೋಡಿದರೆ ತುಂಬ ಜನ ಆಲ್ಕೋಹಾಲ್ ಕುಡಿದವರಿಗೆಲ್ಲ ಕಾರ್ಡಿಯೋಮಯೋಪತಿ ಸತ್ತದು, ಯಾರಿಗೂ ಹಾರ್ಟ್ ಅಟ್ಯಾಕ್ ಆಗ್ತಾ ಇಲ್ಲ. ಹಾಗಾಗಿ ನೀವು ಹೇಳ್ಬೋದು ಇಂಡೈರೆಕ್ಟ್ಲಿ ಏನಂದರೆ ತುಂಬ ಕುಡಿದವರಿಗೆ ಹಾರ್ಟ್ ಅಟ್ಯಾಕ್ ಬರೋದಿಲ್ಲ, ಯಾಕಂದರೆ ಅವ್ರು ಅದ್ರ ಮೊದಲೇ ಸಾಯ್ತಾರೆ ಮಯೋಪತಿ ಬಂದು. ಇದು ಏನು ಸಾವು ಅಂದರೆ ಸಡನ್ ಸಾವು, ಎದೆ ನೋವು ಬರುವುದಿಲ್ಲ, ಏನಿಲ್ಲ, ಗೊತ್ತೇ ಇಲ್ಲ ಅವರಿಗೆ. ಕೂತಲ್ಲಿ ಅಲ್ಲೇ ಟಕ್ ಅಂತ ಅದು ತುಂಡಾಗ್ತದೆ, ವೈರ್ ತುಂಡಾದ ಕೂಡಲೇ ಸತ್ತೋಗ್ತಾರೆ, ಕಾರಣ ಬರುವುದಿಲ್ಲ. ಆರೋಗ್ಯದ ಮೇಲೆ ಇದು ಯಾವ ತರ ದುಷ್ಪರಿಣಾಮ ಬೀರುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಹೃದಯ ತಜ್ಞರು, ಫಿಸಿಷಿಯನ್, ಮೆಡಿಕಲ್ ಸೈಂಟಿಸ್ಟ್, ಆಥರ್, ದೇಶ ವಿದೇಶದಲ್ಲಿ ಖ್ಯಾತಿ ಗಳಿಸಿರ್ತಕ್ಕಂಥವ್ರು, ಗಾಡ್ಸ್ ಓನ್ ಡಾಕ್ಟರ್, ಒನ್ ಅಂಡ್ ಓನ್ಲಿ ಪೀಪಲ್ಸ್ ಡಾಕ್ಟರ್, ಡಾಕ್ಟರ್ BM ಹೆಗ್ಡೆ ಅವರು. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ. ನಮಸ್ಕಾರ ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮದ್ಯಪಾನದಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ಮಾತನಾಡ್ತಾ ಇದೀವಿ. ನಮ್ಮಲ್ಲಿ ಒಂದು ಗಾದೆ ಇದೆ, ಸರ್ವರೋಗಕ್ಕೂ ಸಾರಾಯಿ ಮದ್ದು ಅಂತ. ಅದೆಷ್ಟು ನಿಜಾನೋ ಸುಳ್ಳೋ ಗೊತ್ತಿಲ್ಲ, ಬಟ್ ಇತ್ತೀಚೆಗೆ ನೋಡೋದಾದ್ರೆ ಸರ್ವರೋಗಕ್ಕೂ ಸಾರಾಯಿ ಕಾರಣ ಆಗ್ತಿರೋದು ನಿಜ ಅಲ್ವಾ? ಏನ್ ಹೇಳ್ತೀರಿ? ಸತ್ಯ ಅದು. ಆ ಎರಡನೇ ಮಾತುಂಟಲ್ವ, ಅದು ಬಹಳ ಸತ್ಯ. ಸಾರಾಯಿಯಿಂದ ಬರದ ಕಾಯಿಲೆ ಇಲ್ಲ. ಆದ್ರೆ ಸಾರಾಯಿ ಲಾಬಿಯವರು ಅವರ ಹಣದ ಪ್ರಭಾವದಿಂದ ಸಾರಾಯಿ ಒಳ್ಳೇದು ಅಂತ ಹೇಳ್ತಾರೆ ಜನರಿಗೆ. ಹಾಗೆ ಕೆಲವು ಕುಡಿಯೋರಿಗೆ, ತುಂಬ ಕುಡಿಯೋರಿಗೆ ನೋಡಿ, ನಾವು ಅವ್ರು ಕುಡಿಯೋದವರಿಗೆಲ್ಲ ಕಾಯಿಲೆ ಬಂದರೆ ನಾವು ಕುಡಿಯೋರಿಗೆಲ್ಲ ಬರಲಿಲ್ಲ ಅಂತ ಹೇಳುವವರು ಇದ್ದಾರೆ. ಅದರ ಅರ್ಥ ಕುಡಿದ್ರೆ ಎಲ್ಲ ಕಾಯಿಲೆ ಬರಲೇಬೇಕು ಅಂತ ಏನಿಲ್ಲ, ಕುಡಿದವರಿಗೆ ಕಾಯಿಲೆ ಬರದೇ ಇರಬೇಕು ಅಂತ ಏನೂ ಇಲ್ಲ. ಎರಡೂ ಪಾಸಿಬಿಲಿಟಿ ಉಂಟು. ಯಾಕಂದರೆ ಜೀವನದಲ್ಲಿ ಕಾಯಿಲೆ ಅಂತ ಹೇಳೋದು ಒಂದು ಅನ್ಸರ್ಟನ್ಟಿ. ಅದು ಯಾರಿಗೆ ಬರ್ತದೆ, ಯಾವಾಗ ಬರ್ತದೆ, ಹೇಗೆ ಬರ್ತದೆ ದೇವರಿಗೆ ಮಾತ್ರ ಗೊತ್ತು, ನಮ್ಗೆ ಗೊತ್ತಿಲ್ಲ. ಆದರೆ ಕುಡಿದ್ರೆ ಖಂಡಿತ ಬರ್ತದೆ ಹಲವು ಕಾಯಿಲೆಗಳು ಅಂತ ನಮ್ಗೆ ಗೊತ್ತುಂಟು. ಒಂದೊಂದೇ ಅಂಗದಿಂದ ಶುರು ಮಾಡುವ, ನಾವು ಮೆದುಳಿನಿಂದ ಶುರು ಮಾಡುವ. ಶುರುವಿಗೆ ಆಲ್ಕೋಹಾಲ್ನ ಫಸ್ಟ್ ಇಫೆಕ್ಟು ಮೆದುಳಿನ ಸೆರಿಬೆಲ್ಲ ಬಂತು, ನಮ್ಮ ಬ್ಯಾಲೆನ್ಸ್ ನೋಡಿಸೋದು. ಅದು ಅದರ ಸೆಲ್ಸ್ ಒಂದೊಂದು ಕುಡಿದ ಹಾಗೆ ಒಂದೊಂದೇ ಕಣ ಸತ್ತು ಹೋಗ್ತದೆ. ಅದರಲ್ಲಿ ಸಾವಿರಾರು ಲಕ್ಷಾಂತರ ಕಣಗಳು ಸತ್ತು ಹೋದ ನಂತರ ನಮ್ಮ ನಡೆಯುವ ಬ್ಯಾಲೆನ್ಸ್ ತಪ್ತದೆ. ಹಾಗಾಗಿ ಆಲ್ಕೋಹಾಲ್ ಕುಡಿಯೋರು ನೋಡು ರಸ್ತೆಯಲ್ಲಿ ನಡೆಯೋದು ಹೇಗೆ ಅಂತ, ಅಗಾಲ ಬ್ರಾಡ್ ಬೇಸ್ ಅವರಿಗೆ ಬೀಳ್ತಾರೆ ಅಂತ ಆಗ್ತದೆ. ಹಾಗೆ ಭಾಳ ಜಾಗ ನಿಮ್ಗೆ ಗೊತ್ತಿರ್ಬೋದು, ನೀವು ನೋಡಿರ್ಬೋದು ರಸ್ತೆಯಲ್ಲಿ ಹೇಗೆ ಅವ್ರು ನಡೀತಾರೆ ಅಂತ. ಇದಕ್ಕೆ ಕಾರಣ ಅವರ ಮೆದುಳಿನಲ್ಲಿ ಡ್ಯಾಮೇಜ್ ಒಂದು. ಎರಡನೇದು ಹೃದಯದ ಮೇಲೆ. ಕೆಲವು ಡಾಕ್ಟ್ರುಗಳು ಕೂಡ ಹೇಳ್ತಾರೆ ಅವರಿಗೆ ಕುಡಿಯೋದಂದ್ರೆ ಖುಷಿ ಡಾಕ್ಟ್ರಿಗೆ. ಅವ್ರು ಹೇಳ್ತಾರೆ ಸ್ವಲ್ಪ ಕುಡಿದ್ರೆ ಹಾರ್ಟಿಗೆ ಒಳ್ಳೇದು ಅಂತ. ಇದರಷ್ಟು ದೊಡ್ಡ ಸುಳ್ಳೇ ಇಲ್ಲ ಈ ಲೋಕದಲ್ಲಿ. ಈ ಸುಳ್ಳನ್ನು ಯಾರು ಹುಟ್ಟಿ ಹಾಕಿದ್ದು? ಆಲ್ಕೋಹಾಲ್ ಲಾಬಿಯವರು. ಏನು ಮಾಡಿದ್ರು ಅವರು? ಆಲ್ಕೋಹಾಲ್ ಹಾಳು ಅಂತೆಲ್ಲ ಇವ್ರಲ್ಲಿ ಗೊತ್ತಾದ ಹಾಗೆ ಅವರ ಸೇಲ್ಸ್ ಕಮ್ಮಿ ಆಯಿತು. ಇದಕ್ಕೆ ಅವರು ಒಂದು 8 ಆಲ್ಕೋಹಾಲ್ ಸ್ಪೆಷಲಿಸ್ಟ್ ಇನ್ವೈಟ್ ಮಾಡಿದ್ರು ಲಂಡನ್ಗೆ, ಡಾಸ್ಚೆಸ್ಟ್ ಹೋಟೆಲ್ನಲ್ಲಿ. ಅವರಿಗೆ ಒಂದು ದಿವಸಕ್ಕೆ 2,000 ಪೌಂಡ್ ಪಾಕೆಟ್ ಮನಿ ಕೊಟ್ಟರು. ಮತ್ತೆ ಅಲ್ಲಿ ಹೋಟೆಲ್ ರೂಮು, ಅದು ಕಂಡಪಟ್ಟೆ ಕಾಸ್ಟ್ಲಿ ರೂಮು, 25,000 ರೂಪಾಯಿ ಬೇಕು ಒಂದು ದಿವಸಕ್ಕೆ. ಡಾರ್ಚೆಸ್ಟ್ ಹೋಟೆಲ್ನಲ್ಲಿ ಒಳ್ಳೆ ಸ್ವೀಟ್ ಇರಬೇಕಾದ್ರೆ. ಮತ್ತೆ ಊಟ ಗೀಟ ಎಲ್ಲ ಭರ್ಜರಿ ಊಟ, ಮತ್ತೆ ಲಂಡನ್ಗೆ ಬಂದು ಹೋಗ್ಲಿಕ್ಕೆ ಟಿಕೆಟ್ ಎಲ್ಲ ಕೊಟ್ಟರು. ಹೇಳಿದ್ರು ಅವ್ರ ಹತ್ರ ಒಂದು, ನೀವು ಎಲ್ಲ ಇಲ್ಲಿ ಬಂದು ಎಷ್ಟು ದಿವಸ ಬೆಳಿಗ್ಗೆ ಇರ್ಬೋದು, ಗಮ್ಮತ್ತು ಮಾಡ್ಬೋದು, ಎಲ್ಲ ಮಾಡ್ಬೋದು. ಆದರೆ ಒಂದು ಒಳ್ಳೆ ಸೈಂಟಿಫಿಕ್ ಪೇಪರ್ ಕೋಟ್ ಅನ್ ಕೋಟ್. ಅಂದರೆ ಈ ಸೈನ್ಸ್ ಅಂದರೆ ಏನು ಅಂತ ನೀವು ಕೇಳ್ಬೋದು. ಸೈಂಟಿಸ್ಟ್ ಏನು ಹೇಳಿದ್ದಾರೆ ಅದೆಲ್ಲ ಸೈನ್ಸ್ ಅಂತ ನಮ್ಮ ಅಂದಾಜು. ಸೊ ಆಯಿತು ಅಂತ ಹೇಳಿದರು. ಅದು 7 ಜನ ಬಂದರು, ಒಬ್ರು ಬರಲಿಲ್ಲ, ಅವ್ರಿಗೆ ಬರ್ಲಿಕ್ಕೆ ಪುಸ್ತಕ ಆಗಲಿಲ್ಲ. ಗ್ರಾಹಮ್ ಲೀಚ್ ಅಂತ ಅವ್ರು ಬರಲಿಲ್ಲ, ಬಾಕಿ ಎಲ್ಲ ಬಂದರು. ಗಮ್ಮತ್ತು ಮಾಡಿದ್ರು, ತಿಂದರು, ಹುಳಿದ್ರು, ಪಾಕೆಟ್ಗೆ ಮನೆ ತಗೊಂಡ್ರು. ಒಂದು ಪೇಪರ್ ಬರೆದ್ರು, ಭಾಳ ಒಳ್ಳೇದು. ಏನು ಅಂದರೆ ಸ್ವಲ್ಪ ಕುಡಿದ್ರೆ ಒಳ್ಳೇದು, ಸ್ವಲ್ಪ ಕುಡಿದವಾಗ ಹೃದಯಾಘಾತ ಕಮ್ಮಿ ಆಗ್ತದೆ, ಹೃದಯದ ಕಾಯಿಲೆ ಕಮ್ಮಿ ಆಗ್ತದೆ, ಇದು ಒಳ್ಳೇದು ಅಂತ ಹೇಳಿದರು. ಇದನ್ನು ಇವ್ರು ಏನು ಮಾಡಿದ್ರು, ಈ ಪೇಪರ್ನು ಕೂಡಲೇ ಹಣ ಕೊಟ್ಟು ಪಬ್ಲಿಷ್ ಮಾಡಿದರು ಒಂದು ಒಳ್ಳೆ ಜರ್ನಲಲ್ಲಿ. ಅದು ಬಂದ ದಿವಸ ಅಂದರೆ 1981ನೇ ಸೆಪ್ಟೆಂಬರ್ ತಿಂಗಳಲ್ಲಿ ಬಂತದ್ದು. ಬಂದ ಒಂದು ವಾರದಲ್ಲಿ ಅದನ್ನು ಪೇಪರ್ನ ಎಲ್ಲ ಹಾಕ್ಸಿದ್ರು ಭೂಲೋಕದಲ್ಲೆಲ್ಲ.
ಈಗ ಒಳ್ಳೆ ವಿಷಯ ಬಂದರೆ ಯಾರು ಪೇಪರಲ್ಲಿ ಹಾಕ್ತಿದ್ರು, ಇವರು ದುಡ್ಡು ಕೊಟ್ಟು ಅದನ್ನೆಲ್ಲ ಹಾಕ್ಸಿದ್ರು. ಕುಡಿದ್ರೆ ಒಳ್ಳೇದು, ಕುಡಿದ್ರೆ ಒಳ್ಳೇದು, ಕುಡಿದ್ರೆ ಒಳ್ಳೇದು ಅಂತ. ಇದು ಡಾಕ್ಟ್ರುಗಳ ಹತ್ರ ಹೋಯ್ತು. ಅಲ್ಲಿಂದ ಅದು ಮೆಡಿಕಲ್ ಟೆಕ್ಸ್ಟ್ ಬುಕ್ಕಿಗೆ ಬಂತು. ನಾವು ಓದುವ ವೈದ್ಯಕೀಯ ಕಾಲೇಜಲ್ಲಿ ಓದುವ ಪುಸ್ತಕದಲ್ಲಿ ಬಂತು, ಸ್ವಲ್ಪ ಕುಡಿದ್ರೆ ಒಳ್ಳೇದು, ಹೆಚ್ಚು ಕುಡಿದ್ರೆ ಹಾಳು ಅಂತ. ಕಡೆಗೆ ಆಗುವಾಗ ಇದು ಹೆಚ್ಚು ಭಾಳ ಎಲ್ಲರೂ ಕುಡಿಯಲು ಶುರು ಮಾಡಿದರು. ಕಾಯಿಲೆ ಹೆಚ್ಚಾಯಿತು. ಎಲ್ಲಿವರೆಗೆ ಹೆಚ್ಚಾಯಿತು ಅಂದರೆ ಹೆಚ್ಚು ಕುಡಿತದ್ದು ಆಗಿನ ಕಾಲದಲ್ಲಿ ರಷ್ಯಾದಲ್ಲಿ ಅವ್ರು ಒಳ್ಕ ಅಂತ ಒಂದು ಬಹಳ ಸ್ಟ್ರಾಂಗ್ ಆಲ್ಕೋಹಾಲ್, ಅದು ಒಳ್ಕ ಕುಡಿತಿದ್ರು, ಎಲ್ಲರೂ ಕುಡಿಯೋದು. ಯಾಕಂದ್ರೆ ಅಲ್ಲಿ ಚಳಿ, ಹಾಗಾಗಿ ಬಿಸಿ ಆಗಲಿತ್ತು, ಒಳಗೆ ಬಿಸಿ ಮಾಡಲಿಕ್ಕೆ ಕುಡಿಯೋದು. ಕುಡಿದು ಒಂದು ದಿವಸಕ್ಕೆ ಬಾಸ್ಕೋ ಸೆಂಟ್ರಲ್ ಹಾಸ್ಪಿಟ್ಲಲ್ಲಿ 30 ಜನ ಸಡನ್ ಹೃದಯಾಘಾತ ಆಗಿ ಸತ್ತು ಹೋಗ್ತಾ ಇದ್ರು. ಸೊ ಎಲ್ರಿಗೂ ಹೃದಯಾಘಾತ ಅಂತ ಬರೀತಾ ಇದ್ರು. ಸೊ ಯಾಕೆ ಇದು ಇಷ್ಟು ಹೃದಯಾಘಾತ ಆಯ್ತಪ್ಪ, ಇಷ್ಟು ಕಳ್ಳು ಕುಡಿದ್ರು ಹೃದಯಾಘಾತ ಯಾಕೆ ಹೆಚ್ಚಾಯ್ತು ಅಂತ ನೋಡಿದ್ರೆ, ಆವಾಗ ಗರ್ಬಚೋವ್ ಅಲ್ಲಿ ಪ್ರೆಸಿಡೆಂಟ್ ಆಗಿದ್ರು. ಅವರು ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ತಯಾರು ಮಾಡಿದ್ರು. ಅವರು ಅಮೆರಿಕದಿಂದ 2 ಡಾಕ್ಟರ್ಗಳನ್ನು ಕರೆದ್ರು, ಮಾರಿಸ್ ಲೆಬ್ ಅಂತ ಮತ್ತು ಅವರ ಅಸಿಸ್ಟೆಂಟ್ ಸರೋಜ ಭಾರತಿ ಅಂತ, ಅವಳು ನಮ್ಮ ಊರಿನವಳು. ಇವರಿಬ್ಬರನ್ನು ಕರೆದು ರಷ್ಯಾಕ್ಕೆ ಕರೆದು ಅವರಿಗೆ ವೀಸಾ ಎಲ್ಲ ಕೊಟ್ಟು, ಆವಾಗ ರಷ್ಯಾಕ್ಕೂ ಅಮೆರಿಕಕ್ಕೂ ದೋಸ್ತಿ ಇರಲಿಲ್ಲ, ಆದರೂ ಗರ್ಬಚೋವ್ ಅವರು ದೋಸ್ತಿ ಮಾಡಿ ಕರೆಸಿದರು. ಇವರು ಏನು ಮಾಡಿದರು, ಪ್ರತಿ ಸಡನ್ ಡೆತ್ತಿಗೆ ಪೋಸ್ಟ್ಮಾರ್ಟಮ್ ಮಾಡಿದರು. ಪೋಸ್ಟ್ಮಾರ್ಟಮ್ ಮಾಡಿ ಆ ಹಾರ್ಟನ್ನು ಪರೀಕ್ಷೆ ಮಾಡಿದರು. ನೋಡಿದ್ರು ಒಬ್ಬರಿಗೂ ಹಾರ್ಟ್ ಅಟ್ಯಾಕ್ ಆಗಲಿಲ್ಲ. ಬರ್ದದ್ದು ಹಾರ್ಟ್ ಅಟ್ಯಾಕ್ ಅಂತ. ಆದರೆ ಹಾರ್ಟ್ ನಿಂತು ಹೋಗಿತ್ತು ಸಡನ್. ಇದು ಹೇಗೆ ನಿಂತು ಹೋಯಿತು ಅಂತ ಅವರು ಹಾರ್ಟ್ನ ಮಸಲನ್ನೆಲ್ಲ ಕಟ್ ಮಾಡಿ ಪರೀಕ್ಷೆ ಮಾಡಿದರೆ, ಹಾರ್ಟ್ನ ಒಳಗೆ ಒಂದು ವೈರಿಂಗ್ ಸಿಸ್ಟಮ್ ಉಂಟು. ಈಗ ನಿಮ್ಮ ಮನೆಯಲ್ಲಿ ಹೇಗೆ ವೈರ್ ಉಂಟ ಹಾಗೆ ಹಾರ್ಟ್ನ ಒಳಗೆ ಒಂದು ವೈರಿಂಗ್, ಅದಕ್ಕೆ ಬಂಡಲ್ ಆಫ್ ಹಿಸ್ ಅಂತ ಹೇಳೋದು. ಈ ಹಾರ್ಟ್ ಮಸಲನ್ನು ತೆಗೆದು ನೋಡಿದರೆ ಈ ಕುಡಿದವರ ಹಾರ್ಟ್ನಲ್ಲಿ ಆ ಮಸಲು ಏನಾಗಿದೆ ಅಂದರೆ, ಈ ಇದುಂಟಲ್ಲ ವೈಟ್ ಆ್ಯಂಡ್ಸ್, ಅದು ತಿಂದು ತಿಂದು ಈ ಆಲ್ಕೋಹಾಲ್ ಕುಡಿದವರಿಗೆ ಸೆಲ್ಸ್ ಎಲ್ಲ ಅಲ್ಲೆಲ್ಲೆಲ್ಲೇ ಹಾಳಾಗ್ತಾ ಇತ್ತು. ಅದಕ್ಕೆ ಹೇಳೋದು ಆಲ್ಕೋಹಾಲಿಕ್ ಕಾರ್ಡಿಯೋಮಯೋಪತಿ ಅಂತ. ಆಲ್ಕೋಹಾಲ್ನಿಂದ ಹಾರ್ಟ್ ಮಸಲು ಹಾಳಾಗೋದು ಅಂತ. ಕಾರ್ಡಿಯೋ ಅಂದರೆ ಹಾರ್ಟ್, ಮಯೋ ಅಂದರೆ ಮಸಲು, ಪತಿ ಅಂದರೆ ಕಾಯಿಲೆ. ಕಾರ್ಡಿಯೋಮಯೋಪತಿ ಅಂದರೆ ಹಾರ್ಟ್ ಮಸಲಿಗೆ ಕಾಯಿಲೆ. ಇದು ಆಲ್ಕೋಹಾಲಿಕ್ ಕಾರ್ಡಿಯೋಮಯೋಪತಿ ಸ್ಪೆಷಲ್ ಒಂದು ಕಾಯಿಲೆ. ಇದು ಅಷ್ಟರವರೆಗೆ ಗೊತ್ತಿರಲಿಲ್ಲ ನಮಗೆ, 1981 ಅದರವರೆಗೆ ಗೊತ್ತಿರಲಿಲ್ಲ. ಮತ್ತೆ ಇನ್ವೆಸ್ಟಿಗೇಟ್ ಮಾಡಿ ನೋಡಿದರೆ ತುಂಬ ಜನ ಆಲ್ಕೋಹಾಲ್ ಕುಡಿದವರಿಗೆಲ್ಲ ಕಾರ್ಡಿಯೋಮಯೋಪತಿ ಸತ್ತದು, ಯಾರಿಗೂ ಹಾರ್ಟ್ ಅಟ್ಯಾಕ್ ಆಗ್ತಾ ಇಲ್ಲ. ಹಾಗಾಗಿ ನೀವು ಹೇಳ್ಬೋದು ಇಂಡೈರೆಕ್ಟ್ಲಿ ಏನು ಅಂದರೆ, ತುಂಬ ಕುಡಿದವರಿಗೆ ಹಾರ್ಟ್ ಅಟ್ಯಾಕ್ ಬರೋದಿಲ್ಲ, ಯಾಕಂದರೆ ಅವ್ರು ಅದ್ರ ಮೊದಲೇ ಸಾಯ್ತಾರೆ ಮಯೋಪತಿ ಬಂದು. ಇದು ಏನು ಸಾವು ಅಂದರೆ ಸಡನ್ ಸಾವು, ಎದೆ ನೋವು ಬರುವುದಿಲ್ಲ, ಏನಿಲ್ಲ, ಗೊತ್ತೇ ಇಲ್ಲ ಅವರಿಗೆ. ಕೂತಲ್ಲಿ ಅಲ್ಲೇ ಟಕ್ ಅಂತ ಅದು ತುಂಡಾಗ್ತದೆ, ವೈರ್ ತುಂಡಾದ ಕೂಡಲೇ ಸತ್ತು ಹೋಗ್ತಾರೆ, ಕರೆಂಟ್ ಬರೋದಿಲ್ಲ. ಅದರ ನಂತರ ಗರ್ಭಚೋವ್ ಏನು ಮಾಡಿದ, ಇದು ಭಾಳ ಹಾಳು ಅಂತ ಹೇಳಿ ಒಂದು ದಿವಸಕ್ಕೆ 30 ಜನ ಸಾಯ್ತಾ ಇದ್ರು. ಅದನ್ನು ಒಳ್ಕವನ್ನು ಬ್ಯಾನ್ ಮಾಡಿದ. ಒಳ್ಕ ಬ್ಯಾನ್ ಮಾಡಿದ ನಂತರ ಇನ್ನು ಹಣದ ಅಂಡೆಗೆ ಕೈ ಹಾಕಬಾರ್ದು ಯಾವ ಪೊಲಿಟಿಷಿಯನ್ಸ್ ಕೂಡ. ದೊಡ್ಡ ಹಣದವರ ಸುದ್ದಿಗೆ ಹೋಗಬಾರ್ದು, ಅವರೇ ನಡೆಸೋದು ಲೋಕ, ಹಣ ನಡೆಸೋದು ಈ ಲೋಕವನ್ನು. ಈ ಗರ್ಭಚವನ್ನೇ ತೆಗೆದ್ರು. ಹಾಗಾಗಿ ಅಲ್ಲಿ ಒಳ್ಕ ಬ್ಯಾನ್ ಮಾಡಿದರು, ಆದರೆ ಗರ್ಭಚವನ್ನೇ ತೆಗೆದ್ರು. ಅಲ್ಲಿ ಇದೇ ಚೇಂಜ್ ಆಯಿತು, ಸಿಸ್ಟಮೇ ಚೇಂಜ್ ಆಯಿತು. ಕಡೆಗೆ ಅಲ್ಲಿ ಕಮ್ಯುನಿಸಮೇ ಹೋಯಿತು. ಇಷ್ಟೆಲ್ಲ ಕಾರಣ ಯಾವುದು, ಆಲ್ಕೋಹಾಲ್. ಇದನ್ನು ಮಾಡಿ ಇವರು ಇದನ್ನು ಸರಿಯಾಗಿ ತಿಳಿಸಿದರು. ಇದು ಯಾವಾಗ 81ರಲ್ಲಿ. ಆವಾಗಲೇ ನಾನು ಆ ಹಾರ್ಟ್ ಜರ್ನಲ್, ಬ್ರಿಟಿಷ್ ಹಾರ್ಟ್ ಜರ್ನಲ್ ಅವರಿಗೆ ಎಡಿಟೋರಿಯಲ್ ಬರೆದಿದೆ, ಇದು ತಪ್ಪು, ಇದು ಆಲ್ಕೋಹಾಲ್ ಒಳ್ಳೆಯದಲ್ಲ, ಸ್ವಲ್ಪ ಕುಡಿದ್ರೆ ಹಾಳು, ಹೆಚ್ಚು ಕುಡಿದ್ರೆ ತುಂಬ ಹಾಳು. ಆದರೆ ನೀವು ಅದನ್ನು ತಿರುಚಿದ್ದೀರಿ. ಅವರು ಅದನ್ನು ಒಪ್ಪಲಿಲ್ಲ, ಪಬ್ಲಿಷ್ ಮಾಡಲಿಲ್ಲ, ನೀವು ಬರೆದಿದ್ದು ಪಬ್ಲಿಷ್ ಆಗಲಿಲ್ಲ. ಆದರೆ ಅವ್ರು ಮಾಡಿದ್ದೆಲ್ಲ ಪುಸ್ತಕಕ್ಕೆ ಬಂತು. ಎಲ್ಲ ಈಗ ಡಾಕ್ಟ್ರ್ ಶಾಲೆಯಲ್ಲಿ ಓದಿದವರು ಕೂಡ ಸ್ವಲ್ಪ ಕುಡಿದ್ರೆ ಒಳ್ಳೆಯದು, ಹೃದಯಾಘಾತ ಆಗುವುದಿಲ್ಲ ಅಂತ ಹೇಳ್ತಾರೆ. ಜನ ನಂಬ್ತಾರೆ, ಯಾಕೆಂದರೆ ಜನರಿಗೆ ಅದು ಬೇಕು. ಕುಡಿದ್ರೆ ಒಳ್ಳೆಯದು ಅಂದರೆ ಕೂಡಲೇ ಅದು ಸ್ಪ್ರೆಡ್ ಆಗ್ತದೆ. ಹಾಗಾಗಿ ಕುಡಿದ್ರೆ ಒಳ್ಳೆಯದು ಅಂತ ಬಂದದ್ದು ವಿನಃ ಸ್ವಲ್ಪ ಕುಡಿದ್ರು, 1 ಚಮಚ ಕುಡಿದ್ರು ಹೃದಯದ ಕಣಗಳು ಹಾಳಾಗ್ತವೆ. ಬಟ್ ಹೆಚ್ಚು ಕುಡಿದ್ರೆ ಕಂಪ್ಲೀಟ್ ಹಾಳಾಗ್ತದೆ. ಇದು ದೊಡ್ಡ ಕಾಯಿಲೆ.